ಏನಾದರೂ ಆಗು ಮೊದಲು ಮಾನವನಾಗು ಅಂತೇಳಿ, ಇಂಥ ಮಾನವನಾಗು ಅಂತೇಳೋ ಸಮಾಜದಲ್ಲೇ ಇಷ್ಟು ರೀತಿಯಾದಂಥ ಕಟ್ಟುಪಾಡು ಯಾಕೆ ಸರ್ ಈ ವ್ಯವಸ್ಥೆ ಇನ್ನು ಜೀವಂತವಾಗಿದೆ? ಪದೇ ಪದೇ ಇದೇ ಪ್ರಶ್ನೆ ಹುಟ್ಟುಕೊಳ್ಳೋದು. ಎಷ್ಟು ವರ್ಷಗಳ ಕಾಲದಿಂದ ಹೋರಾಟ, ನಿರಂತರ ಹೋರಾಟ ನಡೀತಾ ಇದೆ, ಸಮಸ್ಯೆ ಅಂತೂ ಪರಿಹಾರ ಕಂಡುಕೊಳ್ಳೋಕೆ ಆಗ್ತಾನೆ ಇಲ್ಲ. ಯಾಕೆ ಅಂತೇಳಿ ಇಡೀ ಪ್ರಪಂಚಕ್ಕೆ ಬುದ್ಧರ ಮೂಲಕ ಕರುಣೆ, ಪ್ರೀತಿ, ಮೈತ್ರಿ, ಆ ಮೂಲಕ ನಾಗರಿಕತೆಯನ್ನ ಕೊಟ್ಟಂತ ದೇಶ ಭಾರತ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಬಸವಣ್ಣ ಹುಟ್ಟಿದಂತ ನಾಡಲ್ಲಿ, ಇಡೀ ವಿಶ್ವ ಮಾನವ ಸಂದೇಶ ಕೊಟ್ಟಂತ ಕುವೆಂಪು ಹುಟ್ಟಿದಂತ ನಾಡಲ್ಲಿ ಇವತ್ತು ಇನ್ನೂ ಈ ಜಾತಿ ಕಾರಣಕ್ಕೆ ಮನುಷ್ಯರಾಗಿ ನೋಡದೇ ಇರುವಂತ ವ್ಯಕ್ತಿಗಳಿದ್ದಾರೆ. ಅನಾಗರಿಕರವರು ಮನುಷ್ಯಂತ ಕರ್ಕೊಳ್ಳೋಕೆ ನಾಲಾಯಕ ಅಂತ ವ್ಯಕ್ತಿಗಳಿದ್ದಾರೆ ಅಂತಂದ್ರೆ ನಮ್ಮ ದುರದೃಷ್ಟ. ಇವತ್ತು ನೋಡಿ, ನಾಗರಿಕ ಸಮಾಜ ಖಂಡಿಸಬೇಕಾಗಿತ್ತು. ಎಲ್ಲಿ ಖಂಡಿಸಬೇಕಾಗಿತ್ತು ಅಂದ್ರೆ, ನಾನು ನೋಡ್ರಿ, ಈ ಸಮುದಾಯ ಒಂದು ಜಾತಿ ಫಲಕಗಳನ್ನು ಹಾಕಿರ್ತಾರೆ ಹೋಟೆಲ್ ಮುಂದೆ, ಲಿಂಗಾಯತ ಖಾನಾವಳಿ, ಬ್ರಾಹ್ಮಣರ ಉಪಹಾರ ಮಂದಿರ, ಗೌಡ್ರ ಮುದ್ದೆ ಹೋಟೆಲ್, ಅಥವಾ ಏನು ನಾಯ್ಡುಗಳ ಮಿಲಿಟರಿ ಹೋಟೆಲ್, ಈ ರೀತಿ ಜಾತಿ ಸೂಚಕ ಪದಗಳನ್ನು ಹಾಕಿದಾಗ ಈ ನಾಗರಿಕ ಸಮಾಜ ಆಗ್ಬೋದು, ನಮ್ಮ ಕಾನೂನು ವ್ಯವಸ್ಥೆ ಆಗ್ಬೋದು ಖಂಡಿಸಬೇಕಾಗಿತ್ತು. ಯಾಕೆ ಖಂಡಿಸಬೇಕಾಗಿತ್ತು ಅಂತಂದ್ರೆ, ಯಾರಾದ್ರೂ, ನಾನು ಸಾರಿ ಟು ಸೇ ದಿಸ್, ಈ ಪದ ಬಳಸಬಾರ್ದು ಆದ್ರೂ ಹೇಳ್ತೀನಿ, ಒಲೆ ಮಹಾದೇಗರ ಹೋಟೆಲ್ ಅಂತ ಯಾರಾದ್ರೂ ಬರೆದ್ರೆ ಅಲ್ಲಿ ಹೋಗ್ತಾರ ಯಾರಾದ್ರೂ? ಅಂದ್ರೆ ಅಲ್ಲೇ ಬರುತ್ತೆ ಇವ್ರು ಕೀಳು ಮೇಳು ಅನ್ನೋದು. ಆ ಬ್ರಾಹ್ಮಣರ ಫಲಹಾರ ಮಂದಿರ ಯಾಕೆ ಬೇಕು? ಒಂದು ಹೆಸರಿಡಿ, ಫಲಹಾರ ಮಂದಿರ ಅಂತ ಹಾಕಿ. ವೀರಶೈವರ ಖಾನಾವಳಿ ಯಾಕೆ ಬೇಕು? ಲಿಂಗಾಯತರ ಖಾನಾವಳಿ ಯಾಕೆ ಒಂದು ಜಾತಿ ಸೂಚಕ ಪದಗಳನ್ನು ಬಳಸಬೇಕು? ಇದನ್ನ ಸ್ಟ್ರಿಕ್ಟ್ ಆಗಿ ಆಳುವಂತ ವರ್ಗ ತೆಗಿಸ್ಬೇಕಾಗಿತ್ತು. ಅದನ್ನ ತೆಗೆಸಿದ್ರೆ ಜಾತಿ ಸೂಚಕ ಪದಗಳೇ ಇರಬಾರ್ದು. ಹೋಟೆಲ್ಲ ನಿಮ್ಗೆ ಬೇಕಾಗಿರೋದೇನು? ರೇಟು, ಕ್ಲೀನು, ಟೇಸ್ಟು ಅಷ್ಟೇ ಬೇಕಾಗಿದೆ ಹೊರತಾಗಿ. ಮತ್ತೆ ನನ್ನ ನೋಡಿ, ಆ ವೀರಭದ್ರಪ್ಪ ಅನ್ನೋ ಅವಿವೇಕಿ ಈಗ ಯಾವ್ಯಾವ ರೂಪದಲ್ಲಿ ಎಲ್ಲೆಲ್ಲಿ ಹೋಗಿರುತ್ತೋ ದುಡ್ಡು, ಹೆಣದ ಮೇಲೆ ಬಿದ್ದಿರೋ ದುಡ್ಡು, ಅಥವಾ ಬೇರೆ ಬೇರೆ ವ್ಯಭಿಚಾರದ ದುಡ್ಡು ಬಂದು ಕೊಟ್ಟರು ಕೂಡ ತಗೋತೀರಾ? ಅದು ದಲಿತರ ಮಾತ್ರ ನೀವು ಓಟ್ ಒಳಗಡೆ ಬರಬಾರ್ದು. ಅವ್ರು ಕೊಡುವಂತ ದುಡ್ಡು ಎಲ್ಲೆಲ್ಲಿಂದ ಚಲಾವಣೆಯಾಗಿ ಬಂದಿರುತ್ತೆ, ಎಲ್ಲೆಲ್ಲಿಂದ ಚಲಾವಣೆಯಾಗಿ ಬಂದಿರುತ್ತೆ. ಇವತ್ತು ನಾವು ಮಾತಾಡೋದು ಬಹಳ ಈಸಿ. ಏನು, ನೀವೆಲ್ಲ ಒಗ್ಗಟ್ಟಾಗಿ, ಆಯ್ತು, ಹೇಳೋಷ್ಟು ಈಸಿ ಅಲ್ಲ, ಒಗ್ಗಟ್ಟಾಗ್ತೀವಿ. ನಾವೆಲ್ಲ ಒಗ್ಗಟ್ಟಾದ್ರೂ ಕೂಡ ನಮ್ಮನ್ನ ನಿಮ್ಮ ಮನೇಲಿ ಬಿಟ್ಕೊಂಡ್ಬಿಡ್ತೀರಾ? ಒಗ್ಗಟ್ಟಾಗ್ಬಿಟ್ರೆ ಹೋಟ್ಲ್ ಸೇರಿಸ್ಕೊಂಡ್ಬಿಡ್ತೀರಾ? ನೀವು ಹೋಟ್ಲಿಗೆ ಸೇರಿಸಿರೋದಕ್ಕೂ ಒಗ್ಗಟ್ಟಾಗೋದಕ್ಕೆ ಏನ್ ಸಂಬಂಧ? ಇಲ್ಲಿ ಬೇಕಾಗಿರೋದು ಮಾನವೀಯತೆ. ಇವತ್ತು ದಲಿತ ಕೇರಿಗಳಿಗೆ ಹೋಗಿ ಪಾದಪೂಜೆ ಮಾಡೋ ನಾಟಕ ಮಾಡುವಂತ ಮಠಾಧೀಶರಿದ್ದಾರೆ. ಇಂತಹ ಘಟನೆಗಳು ನಡೆದಂದಾಗ ಬೀದಿಗೆ ಬಂದು ಹೋರಾಟ ಮಾಡಬೇಕು. ನಾವೆಲ್ಲ ನೀವು ಹೋರಾಟ ಮಾಡಬೇಕು. ಮತ್ತೆ ಇಂಥ ಟೈಮಲ್ಲಿ ಸಂದೇಶ ಕೊಡಬೇಕು. ಒಂದು ಶಾಂತಿ ಸುವ್ಯವಸ್ಥೆನ ಕಾಪಾಡುವಂತ, ಒಂದು ಶಾಂತಿ ಸೌಹಾರ್ದತೆ ಬೆಳೆಸುವಂತ ಸಂದೇಶಗಳನ್ನ ಮಠಾಧೀಶರು ಕೊಡಬೇಕು. ಯಾಕೆ ಅಂತಂದ್ರೆ, ನಮ್ಮನ್ನ ನೀವು ಬಳಸ್ಕೊಂಡಿದ್ದೀರಿ. ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಿ, ಇದು ಹಿಂದೂ ರಾಷ್ಟ್ರ ಅಂತ ಹೇಳ್ತೀರಿ, ನಮ್ಮ ದೇಶ ಹಿಂದೂ ದೇಶ ಆಗ್ಬೇಕು ಅಂತೀರಿ. ನಿಮ್ ಹಿಂದೂ ದೇಶದ ಒಳಗಡೆ ದಲಿತರು ಇರಬಾರ್ದಾ? ಸಾರು ಬಹಳ ಚೆನ್ನಾಗಿ ಹೇಳ್ತಿದ್ರು, ಅತಿ ಹೆಚ್ಚು ಜನಸಂಖ್ಯೆ, ಈ ದೇಶದ ಜನಸಂಖ್ಯೆ ಯಾರಪ್ಪ ಅಂದ್ರೆ ದಲಿತರು. ನೀವು ದಲಿತರು ಹೊರತುಪಡಿಸಿ ಹಿಂದೂ ರಾಷ್ಟ್ರವನ್ನ ಕಟ್ಲಿಕ್ಕಾಗುತ್ತಾ? ನಿಮ್ಮ ರಾಮ ಮೆಚ್ತಾನ ಈ ಘಟನೆಗಳಿಂದ? ಇಂಥ ಒಂದು ಘಟನೆಗಳು ನಡೆಸ್ಕೊಂಡು ನೀವು 22ನೇ ತಾರೀಕು ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಿಮ್ಮ ರಾಮ ಖುಷಿ ಪಡ್ತಾನ? ಮೊದಲು ಮಾನವರಾಗಿ ಅಂತ ರವಿಶರ್ಷಿ ಸರ್ ಹೇಳ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಎಲ್ಲೋ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಸರ್. ಇಂಥ ಒಂದು ಘಟನೆ ಆದಾಗ ನಾನು ಸಾಕಷ್ಟು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಯಾಕಂತ ಹೇಳಿದ್ರೆ, ನಾನೇ ಕೂತಿ ಇಲ್ಲಿ ಸ್ಟೋರಿ ಓದಿದ್ದೀನಿ. ಶಿವಮೊಗ್ಗದಲ್ಲಿ ಅನ್ಯ ಜಾತಿ ಹುಡುಗಿಯನ್ನ ನೇರ ಒಂದು ಮಾತಾಡ್ಬಿಡ್ತೀನಿ ಸರ್. ಇಲ್ಲಿ ದಲಿತರು ಅಂದ್ರೆ ಯಾರು ಗೊತ್ತಾ ಸರ್? ನಾನು ನೇರವಾಗಿ ಹೇಳ್ತೀನಿ, ಬೇಸರ ಆಗ್ಬೇಡಿ ಸರ್. ದಲಿತರು ಅಂದ್ರೆ ಪಾಪ ದುಡಿಮೆಗೆಲ್ಲ ಕಡಿಮೆ ಇದ್ದು ಸ್ವಲ್ಪ ಬಡವರು ಇರ್ತಾರಲ್ಲ ಸರ್, ಅವ್ರನ್ನ ಮಾತ್ರ ದಲಿತರಾಗಿ ಬಳಸ್ಕೊತಾ ಇದ್ದಾರೆ. ಈಗ ಅಲ್ಲಿ ಹೋಟ್ಲಿಗೆ ಹೋದ್ರಲ್ಲ, ಅದೇ ಒಬ್ಬ ಇನ್ಸ್ಪೆಕ್ಟರ್, ದಲಿತ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕಿ ಹೋದ್ರೆ ಬನ್ನಿ ಸರ್ ಸಾಯ್ಬ್ರಿ ಅಂತ ಕೂರಿಸಿ ಮಾತಾಡ್ತಾರೆ. ಒಬ್ಬ ತಹಸೀಲ್ದಾರ್ ಹೋದ್ರೆ, ಒಬ್ಬ DC ಹೋದ್ರೆ ಕೂರಿಸ್ತಾರೆ ಸರ್. ಅವಾಗ ಮೈಲಿಗೆ ಅಂಟಲ್ಲ. ಇವ್ರಿಗೆ ಮಾತ್ರ ಮೈಲಿಗೆ ಅದು ಎಲ್ಲಿದೆ ಅನ್ನೋದು ನನಗೆ ಬೇಕಾಗಿದೆ. ಮೈನ್ ಆ ಮೈಲಿಗೆ ಎಲ್ಲಿ ಅಂಟಿದೆ ಅನ್ನೋದು ಒಂದು. ಎರಡನೇದಾಗಿ ನಾನು ಆಗ್ಲೇನೆ ಹೇಳಿದೆ, ಇವತ್ತು ಇಡೀ ನನ್ನ ಹಿಂದೂ ಸಮಾಜ, ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನಿ ಸರ್. ನನ್ನ ಹಿಂದೂ ಸಮಾಜ ಬೇರೆ ಒಂದು ಇದಕ್ಕೆ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಕಾರಣ ಅದಕ್ಕೆ ನಾವು ಸರ್ ಕಾರಣ. ಯಾಕೆಂದ್ರೆ ನಾನು ಅವಾಗಲೇ ನಿಮ್ಗೆ ಈ ವಿಷಯ ಹೇಳಿದೆ. ಇವತ್ತು ನಾವು ಎಲ್ಲದೂ ಒಂದು ಏನಾದ್ರು ಸಣ್ಣ ವ್ಯತ್ಯಾಸ ಆದ್ರೆ ನಾವು ಬೆಂಕಿ ಕಿಡಿಗಳಾಗ್ತೀವಿ. ಹೋರಾಟಗಾರರು ನಾವು ಎಲ್ಲ ಹೋರಾಟಗಾರರು ಸೇರಿ ಆಯ್ತು. ಯಾಕಂದ್ರೆ ನಾನೊಬ್ಬ ಹಿಂದೂ ಆಗಿರೋದ್ರಿಂದ ಹಿಂದೂ ಪರ ಹೋರಾಟಗಾರ ಅಂತ ಅವ್ರನ್ನ ಬೆಳೆ ತೋರಿಸಿ ಹೇಳಲ್ಲ, ನಾನು ಹೋರಾಟಗಾರ ಅಂತ ನನ್ನಿಂದಲೇ ಶುರು ಮಾಡ್ಕೋತೀನಿ. ಇವತ್ತು ನಾನು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇಮಿಡಿಯೇಟ್ ಆಗಿ ಹೋಗಿ ಅವರು ನಡ್ಲಿಕ್ಕೆ ಕಿತ್ಕೊಂಡು, ಬರ್ರೋ ನಿಮ್ ಜೊತೆ ನಾನು ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿ ನಾನು ಬೇರೆ ಕಡೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದ್ದೆ ಹೌದಾದ್ರೆ ಇವತ್ತು ಅವನಿಗೆ ಧೈರ್ಯ ಬರ್ತಾ ಇತ್ತು, ಮತ್ತೊಬ್ಬರಿಗೆ ನಾಚಿಕೆ ಆಗ್ತಾ ಇತ್ತು, ಶೇಮ್ ಆಗ್ತಾ ಇತ್ತು. ಅಯ್ಯೋ ಛೀ, ನಾನು ಈ ತರ ಒಂದು ಮಾಡಿದ್ನಲ್ಲ, ನಾನು ಈ ತರ ಮಾಡಿದ್ದ ಅಂತ ಹೇಳ್ಬಿಟ್ಟು ಇದನ್ನ ಕೇಳೋ ಪ್ರಶ್ನೆಗೆ ನಾವು ಹೋಗ್ತಾ ಇಲ್ಲ. ಯಾರೋ ಒಬ್ರು ಮೈ ಮೇಲೆ ದೇವ್ರು ಬಂದು, ಕೆಲವರು ಅಡಂಬರಕ್ಕಾಗಿ ಮಾಡೋರು, ದೇವರು ಬರ್ತದೆ, ನಾನು ದೇವ್ರ ನಾಡಿನವನು ಬಹಳ ಒಳ್ಳೇದಿದೆ, ಆದ್ರೂ ಕೆಲವರು ಆಡಂಬರ ಕೇಳ್ತಾರೆ, ಆ ಜಾತಿಯನ್ನು ಒಳಗಡೆ ಬಿಟ್ಕೋಬೇಡ, ನಿನಗೆ ಸಮಸ್ಯೆ ಆಗ್ತದೆ. ಅವನು ಹೇಳಿದ ತಕ್ಷಣ ಇವನು ಕೇಳ್ಬಿಡ್ತಾನೆ. ಅದೇ ದೇವರು ಅವ್ರ ಮನೇಲೂ ಉಂಟಾಗುತ್ತೆ.
ಅದೇ ದೇವರು ಅವ್ರ ಮನೇಲಿ ಉಂಟಾಗುತ್ತೆ. ಯಾರ ಮನೇಲಿ? ದಲಿತರ ಮನೆಯಲ್ಲಿ. ಅವರು ಪೂಜೆ ಸಲ್ಲಿಸ್ತಾರೆ ಅದಕ್ಕೆ. ಹಾಗಾದ್ರೆ ಈ ದೇವ್ರ ವ್ಯವಸ್ಥೆನೇ ಬದಲಾವಣೆ ಮಾಡಿದಂತ ಈ ಕೆಟ್ಟ ಏನು ಚಟ ಇದೆಯೋ, ಕೆಟ್ಟ ಇದಿದೆಯೋ, ಇದನ್ನು ನಾವು ಮೊದಲು ಬಿಡಬೇಕು. ಇದನ್ನ ಬಿಡಬೇಕು ಅಂತ ಹೇಳಿದ್ರೆ ಫಸ್ಟ್ ಎಚ್ಚರಿಕೆ ವಹಿಸಬೇಕಾಗಿದ್ದು ನಮ್ಮ ಜನ. ಈ ರಾಜಕಾರಣಿಗಳು ನೋಡಿ, ಎಲ್ಲರೂ ನಾವೆಲ್ಲರನ್ನು ಬಾಬಾ ಸಾಹೇಬ್ರನ್ನ ನಮ್ಮ ರಾಜಕಾರಣಿಗಳಲ್ಲಿ ನೋಡ್ಬೇಕಂತ ಆಸೆ ಪಡ್ತೀವಿ. ಅದು ನಮ್ಮ ಜೀವನದಲ್ಲಿ ಆಗಲ್ಲ ಬಿಡಿ, ನನ್ನ ಜೀವನ ಅಲ್ಲ, ನನ್ನ ಮಕ್ಕಳ ಕಾಲಕ್ಕೂ ಅದು ಆಗಲ್ಲ. ಅದೇ ಕ್ವಶನ್ ನಿಮ್ ಕೇಳ್ಬೇಕಂತಿದ್ದೆ. ಅದೇ ಹೇಳಿದ್ನಲ್ಲ, ನನಗಲ್ಲ ಸರ್, ನನ್ನ ಕಾಲದಲ್ಲ, ನನ್ನ ಮಕ್ಕಳ ಕಾಲಕ್ಕೂ ಅದಾಗಲ್ಲ. ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಒಡೆದಾಡ್ಲಿಕ್ಕಾಗೇ ಇರೋದು. ಇವತ್ತು ದಲಿತರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರಕ್ಕೆ ಬರ್ತಾರೆ. ದಲಿತರ ಮಗ ನನಗೊಂದು ಅಧಿಕಾರ ಕೊಡಿ ಅಂತ ಬಿಟ್ಟು ದಲಿತರೇ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ತಕ್ಷಣ ಇವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ, ಇವ್ರು ಯಾವ ಮೂಲೆಯಲ್ಲಿ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ದಲಿತರ ಪರಿಚಯ ಇರಲ್ಲ, ಯಾರು ಪರಿಚಯ ಇರಲ್ಲ. ಮತ್ತೆ ಹೋರಾಟಗಾರರಿಗೆ ಅಧಿಕಾರ ಬರೋವರೆಗೂ ಭೀಮಾ ಬೇಕು, ಸಂವಿಧಾನ ಬೇಕು. ಅಧಿಕಾರ ಬಂದ ತಕ್ಷಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ. ಹೌದು, ಇವರಿಂದ ಆಯ್ತು ಅಂತ. ನಮ್ಮ ದಲಿತ ಹೋರಾಟಗಾರರ ಮೇಲೆ, ನಾನು ಕೆಲವಷ್ಟು ಹೋರಾಟಗಾರರ ಮೇಲೆ ಬೇಜಾರಿದೆ. ಯಾಕೆ ಅಂತ ಹೇಳಿದ್ರೆ, ನಾನೇ ಕರಿತೀನಿ, ನಾನು ಯಾರೋ ಅಲ್ಲೇನೋ ಅಂದ್ರು, ಅಣ್ಣ ಏನ್ ಮಾಡೋದಣ್ಣ ಅನ್ನಕ್ಕೋ, ಹೌದಾ ಇರಿ ನಾನು ಕಳಿಸ್ತೀನಿ ಶೆಟ್ರೆ, ಒಂದು SC/ST ಕೇಸ್ ಹಾಕ್ಬಿಡೋಣ ಇರಿ. ಯಾಕೆ ಬೇಕಿದು? ಪವಿತ್ರವಾದ ಒಂದು ಅಟ್ರಾಸಿಟಿ ಕೇಸನ್ನ ದುರ್ಬಳಕೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ವಿಫಲ ಆಗ್ತಾ ಇದೆ. ಇವತ್ತು ಅದನ್ನ ತನಿಖೆ ನಡೆಸಿ FIR ಮಾಡ್ಬೇಕು ಅನ್ನೋ ಒಂದು ಇದು ಬರ್ತಾ ಇದೆ. ಯಾಕಾಗಿ ಹೇಳಿ? ಇದು ದುರ್ಬಳಕೆ ಆಗಿದ್ರಿಂದ. ದುರ್ಬಳಕೆ ಮಾಡ್ಕೊಂಡವ್ರು ಯಾರು? ಮೇಲು ಜಾತಿಯವರು ಯಾರೋ ಮಾಡ್ಕೊಂಡ್ರೆ ಬಿಟ್ರೆ ಕೆಳ ಜಾತಿಯವರು ಅವರವರೇ ಮಾಡ್ಕೊಂಡಿದ್ದಲ್ಲ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.